ಈ ಗ್ಯಾರಂಟಿ ವಿಚಾರವಾಗಿ ಕುಮಾರಸ್ವಾಮಿ ಅವರು ನಿನ್ನೆ ಆಡಿದಂತಹ ಒಂದು ಮಾತು ಅಂತ ಅಂದ್ರೆ ಈ ಗ್ಯಾರಂಟಿಯನ್ನ ನಂಬಿ ನಮ್ಮ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ ಅನ್ನುವಂತ ವಿಚಾರವನ್ನು ಅವ್ರು ಏನ್ ಹೇಳಿದ್ರು. ಇದನ್ನ ಕಾಂಗ್ರೆಸ್ ಇದೀಗ ಬಹಳ ದೊಡ್ಡವನ್ನಾಗಿ ಅಸ್ತ್ರ ಮಾಡ್ಕೊಳ್ತಾ ಇರುವಂತದ್ದು ಬಹಳ ನಿಚ್ಚಳವಾಗಿದೆ. ಅದರಲ್ಲೂ ಕೂಡ ಇವತ್ತು ಕೂಡ ಈ ವಿಚಾರವಾಗಿ ಕುಮಾರಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಹೇಳಿದಂತದ್ದೇ ಬೇರೆ ಕಾಂಟೆಸ್ಟ್ ಅಲ್ಲಿ ಅಂತ. ಆದ್ರೆ ಕಾಂಗ್ರೆಸ್ ಇದನ್ನ ಮಹಿಳೆಯರಿಗೆ ಅಪಮಾನ ಆಗುವ ರೀತಿಯಾಗಿ ಕುಮಾರಸ್ವಾಮಿ ಅವರು ಬಳಸ್ಕೊಂಡಿದ್ದಾರೆ ಅನ್ನುವಂತ ತನ್ನ ಆರೋಪವನ್ನ ಮುಂದುವರಿಸ್ತಾ ಇದೆ. ಅದರಲ್ಲೂ ಇವತ್ತು ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಅನ್ನುವಂಥ ವಿಚಾರ ಮುನ್ನೆಲೆಗೆ ಬಂತು. ಅದರ ಜೊತೆಗೇನೆ ಇನ್ನಿತರ ಸಂಗತಿಗಳು ಕೂಡ ಇದಕ್ಕೆ ತಳಕು ಹಾಕೊಂಡು ಬೇರೆ ಬೇರೆ ತರನಾದ ವಾಕ್ಪ್ರಹಾರಕ್ಕೂ ಈ ಒಂದು ವಿಚಾರ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಒಂದು ಹಂತದಲ್ಲಿ ಕುಮಾರಸ್ವಾಮಿ ಅವರು ಇವತ್ತು ಬಹಳ ವ್ಯಂಗ್ಯವಾಗಿ ಯಾರಿಗಾದ್ರೂ ಬಹಳ ಬೇಸರ ಆಗಿದ್ರೆ ನಾನು ವಿಷಾದ ಕೋರ್ತೀನಿ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ ಅದಕ್ಕೂ ಕೂಡ ಸುತಾರಾಮ್ ಒಪ್ತಾ ಇಲ್ಲ. ಹಾಗಾದ್ರೆ ಇವತ್ತು ಈ ವಿಚಾರವಾಗಿ ಏನೇನು ಆಗಿದೆ ಬನ್ನಿ ನೋಡೋಣ. ಇವತ್ತು ಸರ್ಕಾರ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿಯನ್ನು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅದನ್ನ ನಾವು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಳಬೇಡಪ್ಪ, ಪಾಪ ನಿಂಗೆ ದುಃಖ ಆಗಿದ್ರೆ ನಾನೇ ವಿಷಾದ ವ್ಯಕ್ತಪಡಿಸ್ತೀನಿ. ಅವ್ನು ವಿಷಾದ ಬ್ಯಾಡ್ರಿ ನಮ್ಗೆ. ನಿಮ್ಮನೆ ಹೆಣ್ಮಕ್ಳು ಬೇರೆ ನಮ್ಮನೆ ಹೆಣ್ಮಕ್ಳು ಬೇರೆ, ಬಾಯಿಗೆ ಬಂದ್ಬಿಟ್ರೆ ಮಾತಾಡ್ಬಿಟ್ರೆ ಆಗುತ್ತಾ? ನಿಮ್ಮ ಕಾಂಗ್ರೆಸ್ ವಕ್ತಾರರುಗಳು ಡೆಲ್ಲಿ ಒಳಗೆ ಹೆಣ್ಮಕ್ಳಿಗೆ ರೇಟ್ ಎಷ್ಟು ಅಂತ ಕೇಳಿದಿರಿ. ಶಿವಕುಮಾರ್ ಹೇಳಪ್ಪ ಅದಕ್ಕೆ ಉತ್ತರ. ಕುಮಾರಣ್ಣ, ನಿನ್ಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನ್ಗೇನೋ ಒಂದು ಚಾಳೆ ಇರಬೇಕು ಅಂತ ಕಾಣ್ತದೆ. ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ. ಅಂದಿರೋ ಸತ್ಯ ಅಲ್ಲ. ಮರ್ಡರ್ ಮಾಡ್ಬಿಟ್ಟು ವಿಷಾದ ಸಾರಿ ಅಂತ ಹೇಳಕ್ಕಾಗ್ತದ? ನಾನು ಕೆಲವು ದಾರಿ ತಪ್ಪಿದ್ದೇನೆ. ನಾನು ಈಗ ದಬಾ ಅಂತ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳ್ಬಿಡದೆ. ಲೋಕ ಅಖಾಡದಲ್ಲಿ ಗ್ಯಾರಂಟಿ ಕಿಚ್ಚು ದಗದಗಿಸುತ್ತಿದೆ. ಇಷ್ಟೋ ದಿನ ಅಸ್ತ್ರವಾಗಿದ್ದ ಗ್ಯಾರಂಟಿಯೇ ವಿವಾದವನ್ನೇ ಹುಟ್ಟು ಹಾಕಿದೆ. ಕುಮಾರಸ್ವಾಮಿ ಆಡಿದ ಒಂದೇ ಒಂದು ಮಾತು ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ಯಾರಂಟಿಯನ್ನ ಟೀಕಿಸಿ ಅಸ್ತ್ರ ಮಾಡಿಕೊಳ್ಳೋಕೆ ಹೋದ ಕುಮಾರಸ್ವಾಮಿಗೆ ಸಂಕಷ್ಟ ತಂದಿಟ್ಟಿದೆ. ಎಚ್ಡಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ದೂರು ಕೊಡಲಾಗಿದೆ. ಎಚ್ಡಿಕೆ ಹೇಳಿಕೆ ಖಂಡಿಸಿ ಮಹಿಳೆಯರು ಪ್ರತಿಭಟನೆ ನಡೆಸ್ತಾಗಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿಯಿಂದ ನನ್ನ ತಾಯಂದಿರು ದಾರಿ ತಪ್ಪಿದ್ದಾರೆ. ಅವರ ಬದುಕು ಏನಾಗುತ್ತೆ ಅಂತ ಯೋಚನೆ ಮಾಡಬೇಕಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ ಈ ಒಂದೇ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಕುಮಾರಸ್ವಾಮಿ ಆಡಿದ ಮಾತನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡ ಡಿಸಿಎಂ ಡಿಕೆ ಎಚ್ಡಿಕೆ ವಿರುದ್ಧ ಬೆಂಕಿಯನ್ನೇ ಉಗುಳಿದ್ದಾರೆ. ಕುಮಾರಸ್ವಾಮಿಯ ವಿಷಾದಕ್ಕೂ ಡೋಂಟ್ ಕೇರ್ ಅಂದಿದ್ದಾರೆ. ಡಿಕೆ ಎಚ್ಡಿಕೆ ನಡುವಿನ ಗ್ಯಾರಂಟಿ ಗುದ್ದಾಟ ನಿಜಕ್ಕೂ ದಿಕ್ಕೆ ಬದಲಿಸಿದೆ. ಕುಮಾರಸ್ವಾಮಿ ಮಾತಿಗೆ ಹಿಂದೆ ಡಿಸಿಎಂ ಡಿಕೆ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ರು. ಇದಕ್ಕೆ ಗರಂ ಆದ ಎಚ್ಡಿಕೆ ಕಂಗನಾ ರಾಣಾವತ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ನವರು ಹೆಣ್ಮಕ್ಕಳಿಗೆ ರೇಟ್ ಎಷ್ಟು ಅಂತೆಲ್ಲ ಮಾತಾಡಿದ್ರು ಅಂತ ಇನ್ನೊಂದು ರೀತಿಯ ಕಿಡಿ ಹೊತ್ತಿಸಿದ್ರು. ಇದಕ್ಕೆ ರಿಯಾಕ್ಷನ್ ಕೊಟ್ಟ ಡಿಕೆ ರೇಟ್ ಫಿಕ್ಸ್ ಮಾಡಿ ನಿಮಗೆ ರೂಢಿ ಇರಬೇಕು ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಕಂಗನಾ ರಾಣಾವತ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದಕ್ಕೆ ಅಲ್ಲೇನು ಹೇಳಿಕೆ ಕೊಟ್ರಿ? ನಿಮ್ಮ ಕಾಂಗ್ರೆಸ್ ವಕ್ತಾರರುಗಳು ಡೆಲ್ಲಿ ಒಳಗೆ ಅಲ್ಲಿ ರೇಟ್ ಫಿಕ್ಸ್ ಮಾಡಿದ್ದೀರಿ. ಹೆಣ್ಮಕ್ಳಿಗೆ ರೇಟ್ ಎಷ್ಟು ಅಂತ ಕೇಳಿದಿರಿ. ಶಿವಕುಮಾರ್ ಹೇಳಪ್ಪ ಅದಕ್ಕೆ ಉತ್ತರ. ಒಬ್ಬ ಹೆಣ್ಣುಮಗಳನ್ನ ಯಾವ ರೀತಿ ಅವಹೇಳನ ಮಾಡಿದ್ದೀರಿ ಬಿಜೆಪಿ ಟಿಕೆಟ್ ಕೊಟ್ಟರೆ? ಯಾವ ಸ್ವಲ್ಪ ಹೇಳ್ಬೇಕಲ್ಲಪ್ಪ ಯಾವ ರೇಟು ಅಂತ. ಈಗ ಹೇಳ್ಬೇಕು ಅದು ಯಾವ ರೇಟು, ಏನು ರೇಟು, ಹೆಂಗ್ ರೇಟು ಅಂತ. ಏನು ರೇಟು ನಿನಗೆ ನೀನೇನೋ ರೇಟ್ ಗಿಟ್ ಫಿಕ್ಸ್ ಮಾಡಿ ನೀನು ರೂಢಿ ಇರ್ಬೇಕು. ನಿನಗೆ ಕುಮಾರಣ್ಣ, ನಿನಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನಗೇನೋ ಒಂದು ಚಾಳೆ ಇರಬೇಕು ಅಂತ ಕಾಣ್ತದೆ. ಅದನ್ನು ನೀನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಇಬ್ಬರ ಮಾತಿನ ಯುದ್ಧ ಇಷ್ಟಕ್ಕೆ ನಿಲ್ಲಲಿಲ್ಲ. ಕೆಲ ಕುಟುಂಬದ ಹೆಣ್ಮಕ್ಕಳನ್ನ ಕಿಡ್ನಾಪ್ ಮಾಡಿ ಜಮೀನು ಬರೆಸಿಕೊಂಡಿದ್ದಾರೆ ಅಂತ ಎಚ್ಡಿಕೆ ಪರೋಕ್ಷವಾಗಿ ಡಿಕೆ ವಿರುದ್ಧ ಆರೋಪ ಮಾಡಿದ್ರು. ಇದಕ್ಕೆ ಗರಂ ಆದ ಡಿಕೆ ಮಿಸ್ಟರ್ ಕುಮಾರಸ್ವಾಮಿ ಈಗ ಮಾತಾಡಲ್ಲ ಅಂತ ಕಿಡಿಕಾರಿದ್ದಾರೆ. ಕೆಲವು ಕುಟುಂಬದ ಹೆಣ್ಣುಮಕ್ಕಳನ್ನ ಕಿಡ್ನಾಪ್ ಮಾಡಿ ಜಮೀನು ಬರೆಸ್ಕೋಬೇಕಾದ್ರೆ ಹೆದರಿಸಿ ಅವತ್ತಿಂದು ಅವ್ರಿಗೆ ದುಃಖನೇ ಬಂದಿರಲಿಲ್ಲ. ಅಂಥ ಪ್ರಕರಣಗಳಲ್ಲಿ ಎಲ್ಲ ಕಂಡಿರ್ತಕ್ಕಂಥದ್ದನ್ನು ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಇದೇ ವೇಳೆ ಗ್ಯಾರಂಟಿಗಳನ್ನು ಟೀಕಿಸಿದ ಕುಮಾರಸ್ವಾಮಿ 5 ಗ್ಯಾರಂಟಿ ಜಾರಿಗಾಗಿ ಪಿಕ್ ಪಾಕೆಟ್ ಮಾಡ್ತಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಈ ಮಾತಿಗೆ ಕಾಲೆಳೆದ ಡಿಕೆ ಶಿವಕುಮಾರ್ ಪಿಕ್ ಪಾಕೆಟ್ ಮಾಡಿ ಅವರಿಗೆ ರೂಢಿ ಇರಬೇಕು ಅಂತ ಕಾಲೆಳೆದಿದ್ದಾರೆ. ಈ 5 ಗ್ಯಾರಂಟಿ ಕೊಡೋದಕ್ಕೆ ಯಾರ್ಯಾರು ಜೋಬನ ಪಿಕ್ ಪ್ಯಾಕೆಟ್ ಮಾಡಿದ್ರು ಅಂತ ಹೇಳಿ, ಇದು ಪಿಕ್ ಪ್ಯಾಕೆಟ್ ಗ್ಯಾರಂಟಿ. ಅದೇ ನೋಡಿ, ಅವ್ನು ಪಿಕ್ ಪಾಕೆಟ್ ರೂಢಿ ಅಲ್ಲ, ಅವನಿಗೆ ಪಿಕ್ ಪಾಕೆಟ್ ಮಾಡಿ ರೂಢಿ ಅಲ್ವಾ ಅವನಿಗೆ ಎದುರಿಸಿ ಬ್ಲ್ಯಾಕ್ ಮೇಲ್ ಮಾಡೋದು.
ಇಷ್ಟೆಲ್ಲ ಅಬ್ಬರದ ವಾಕ್ ಸಮರದ ನಡುವೆ ತಮ್ಮ ಮಾತಿಗೆ ಕುಮಾರಸ್ವಾಮಿ ವಿಷಾದ ವ್ಯಕ್ತಪಡಿಸಿದ್ರು. ಇದಕ್ಕೆ ಕಾರವಾಗಿಯೇ ಕುಟುಕಿದ ಡಿಕೆ ಅವನ ವಿಷಾದ ನಮಗೆ ಬೇಡ ರೀ ಅಂತ ಬೆಂಕಿಯುಂಡೆಯಂತಾಗಿದ್ದಾರೆ. ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ವಿಧಾನಸಭೆಯಲ್ಲೇ ಹೇಳಿದ್ದೇನೆ, ನಾನು ಕೆಲವು ದಾರಿ ತಪ್ಪಿದ್ದೇನೆ, ನಾನು ನಿಮ್ಮ ಥರ ನಾನು ಬದುಕಿಲ್ಲ. ನಾನು ಅವ್ನು ವಿಷಾದ ಬ್ಯಾಡ್ರಿ ನಮಗೆ. ಮರ್ಡರ್ ಮಾಡ್ಬಿಟ್ಟು ವಿಷಾದ ಸಾರಿ ಅಂತ ಹೇಳಕ್ಕಾಗ್ತದ? ಏಟ್ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳಕ್ಕೆ ಇದು ಅವ್ರ ಕೈಲಿ 2 ಏಟ್ ಹೊಡೆದು ಕಪಾಲು ಹೊಡೆದ್ಬಿಟ್ಟು ಈಗ ದಬ ಅಂತ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳ್ಬಿಡ್ದೆ. ಕುಮಾರಸ್ವಾಮಿಗೆ ಮಹಿಳೆಯರ ಬಗ್ಗೆ ಗೌರವ ಇದೆ, ಕಾಂಗ್ರೆಸ್ ಅವರ ಹೇಳಿಕೆಯನ್ನ ತಿರುಚೋ ಕೆಲಸ ಮಾಡ್ತಿದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಮರ್ಥಿಸಿಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಮಹಿಳೆಯರ ಬಗ್ಗೆ ಗೌರವ ಇದೆ, ಆದ್ರೆ ಇವತ್ತು ಇದನ್ನು ತಿರುಚಿ ಹಾಕುವಂತ, ಇದನ್ನು ತಿರುಚಿ ಹೇಳಿಕೆ ಕೊಡುವಂತ ಕಾಂಗ್ರೆಸ್ ಬೇರೆ ಯಾವುದವರಿಗೆ ಚುನಾವಣಾ ಮುದ್ದೆ ಸಿಕ್ಕಿಲ್ಲ. 100 ಸುಳ್ಳು ಹೇಳಿ ಅದನ್ನು ಸತ್ಯ ಮಾಡುವಂತ ಚಾಳಿ ಕಾಂಗ್ರೆಸ್ಸಿನದ್ದು. ಇದನ್ನೇ ಅವರು ಮಾಡ್ತಾ ಇದ್ದಾರೆ, ಅದೇ ಜನ ಇದನ್ನು ನಂಬಲ್ಲ. ಕುಮಾರಸ್ವಾಮಿ ಅವರು ಮಹಿಳಾ ಲೋಕಕ್ಕೆ ಪಾದ ಮುಟ್ಟೆ ಕ್ಷಮೆ ಕೇಳಬೇಕು, ಕ್ಷಮೆ ಕೋರದಿದ್ರೆ ನಿಮ್ಮ ರಾಜಕೀಯ ಅಂತ್ಯ ಅಂತ ಎಚ್.ಕೆ. ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದವರು ನೀವು ತಕ್ಷಣ ಮಹಿಳಾ ಲೋಕಕ್ಕೆ, ಮಹಿಳೆಯರಿಗೆಲ್ಲ ಕ್ಷಮೆ ಕೋರದೆ ಹೋದರೆ ನಿಮ್ಮ ರಾಜಕೀಯ ಅಂತ್ಯ ಆದೀತು. ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ಖಂಡಿಸಿ ಚುನಾವಣಾ ಆಯೋಗಕ್ಕೆ ದೂರು ನೀಡಲಾಗಿದೆ. ಮಹಿಳೆಯರ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಕ್ಕೆ ವಿ.ಎಸ್. ಉಗ್ರಪ್ಪ ನೇತೃತ್ವದಲ್ಲಿ ನಿಯೋಗ ದೂರು ಸಲ್ಲಿಕೆ ಮಾಡಿದೆ. ಇನ್ನು ರಾಜ್ಯ ಮಹಿಳಾ ಆಯೋಗದಿಂದಲೂ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಳ್ಳಲಾಗಿದೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಾತನಾಡಿ, ತಪ್ಪು ಸಾಬೀತಾದರೆ ಜೈಲು ಶಿಕ್ಷೆಯಾಗುತ್ತೆ, 7 ದಿನದಲ್ಲಿ ಉತ್ತರ ನೀಡಬೇಕು ಅಂದಿದ್ದಾರೆ. ಸೊ ಇದನ್ನು ಯಾವುದೇ ಕಾರಣಕ್ಕೂ ಮಹಿಳಾ ಆಯೋಗ ಒಪ್ಪೋದಿಲ್ಲ. ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರಿಗೆ ಒಂದು ನೋಟಿಸ್ ಸಹ ಕಳಿಸಿದ್ದೀನಿ. ಅದರಲ್ಲಿ ಅವರು 7 ದಿನಗಳಲ್ಲಿ ಮಹಿಳಾ ಆಯೋಗಕ್ಕೆ ಹಾಜರಾಗಿ ಅವರ ವಿವರಣೆಯನ್ನು ಕೊಡಬೇಕು. ಇದೆಲ್ಲ ಮಾತಿನ ಕದನ ಆಗಿದ್ರೆ ಮತ್ತೊಂದೆಡೆ ಕುಮಾರಸ್ವಾಮಿ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರ ಧರಣಿ ಕೂಡ ಜೋರಾಗಿದೆ. ಬೆಂಗಳೂರು, ದೇವನಹಳ್ಳಿ, ರಾಮನಗರ, ಕೋಲಾರ, ರಾಯಚೂರು ಸೇರಿದಂತೆ ಹಲವು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಚಿಕ್ಕಬಳ್ಳಾಪುರದಲ್ಲಂತೂ ಮಹಿಳಾ ಕಾರ್ಯಕರ್ತರಿಂದ ಹೈಡ್ರಾಮಾ ನಡೆಯಿತು. ಗೋ ಬ್ಯಾಕ್ ಕುಮಾರಸ್ವಾಮಿ ಅಂತ ಘೋಷಣೆ ಕೂಗಿದ್ರು. ಪ್ರತಿಭಟನಾಕಾರರನ್ನ ಚದುರಿಸಲು ಪೊಲೀಸರು ಹರಸಾಹಸ ಪಟ್ರು. ಅದೇನೇ ಹೇಳಿ ಲೋಕ ಸಮರದ ಹೊಸ್ತಿಲಲ್ಲಿ ನಾಯಕರ ವಾಗ್ಯುದ್ಧ ರಣರಣ ಅಂತಿದೆ. ಇದು ಮತ್ತೆ ಎಷ್ಟರ ಮಟ್ಟಿಗೆ ಬೆಳೆಯುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.